ಈ ದಿನ ಮುಳಬಾಗಿಲಿನಲ್ಲಿ ತುಂಬ ವಿಶೇಷವಾಗಿ ಪ್ರೆಸ್ಟೀಜ್ ಕಂಪನಿಯಿಂದ ನಮ್ಮ ಸಂತೋಷ್ ಅವರ ನೇತೃತ್ವದಲ್ಲಿ ಒಂದು ಮಳಿಗೆ ಪ್ರಾರಂಭವಾಗಿದೆ. ಮುಳಬಾಗಿಲು ಜನತೆಗೆ ಒಂದು ಒಳ್ಳೆ ಕೇಕ್ ಆಗಲಿ ಬಿಸ್ಕೆಟ್ ಆಗಲಿ ಅಂತ ಸಿಗಲಿಕ್ಕೆ ಒಂದು ಮಳಿಗೆ ಅಂತ ಇರಲಿಲ್ಲ. ಈ ದಿನ ಪ್ರೆಸ್ಟೀಜ್ ಕಂಪನಿಯಿಂದ ಒಳ್ಳೆ ಮಳಿಗೆ ಪ್ರಾರಂಭವಾಗಿದೆ. ಮುಳಬಾಗಿಲು ಜನತೆಗೆ ಇದೊಂದು ಒಳ್ಳೆ ಸಂಭ್ರಮದ ವಿಷಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಸೇರಿರುವಂತಹ ನಮ್ಮ ಸತೀಶ್ ಅಣ್ಣನವರೇ, ಸಂತೋಷ್ ಅವರೇ, ಸಂತೋಷ್ ಅವರೇ, ಅದೇ ರೀತಿ ನಮ್ಮ ಹುಸೇನ್ ಅವರೇ, ರಾಮಚಂದ್ರಪ್ಪನವರೇ, ಶ್ರೀನಿವಾಸನವರೇ, ನಮ್ಮ ನಾಗಿನವರೇ, ಕೌನ್ಸಿಲರ್ ಆದಂತಹ ನಮ್ಮ ಮುನ್ರಾಜಣ್ಣನವರೇ, ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಒಂದು ವಿಶೇಷ ಸುದ್ದಿ ಮತ್ತು ಒಂದು ವಿಶೇಷ
ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದರೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಸುಮಾರು ಬೇಕ್ರಿಗಳಿವೆ, ತಾವೆಲ್ಲರೂ ನೋಡಿರ್ತೀರ. ಇವತ್ತು ಮುಳಬಾಗಿಲು ಟೌನಲ್ಲಿ ಈ ಒಂದು ಎಲ್ ರಿಚು ಒಂದು ಕೇಕ್ ಬಾಯ್ ಅಂತ ಹೇಳಿಬಿಟ್ಟು ಒಂದು ಹೈಜೀನಿಕ್ ಒಂದು ಬೇಕ್ರಿಯನ್ನು ಓಪನ್ ಆಗಿದೆ. ಇದರದ್ದು ಇಂಪಾರ್ಟೆನ್ಸ್ ಏನಂದರೆ ತುಂಬ ನೀಟಾಗಿ ಕೇಕ್ಸ್ ಆಗಲಿ ಬಿಸ್ಕೆಟ್ಸ್ ಆಗಲಿ ಇದ್ರದ್ದು ಹೈಜೀನಿಕ್ ಆಗಿರುತ್ತೆ. ತಾವೆಲ್ಲರೂ ಇದು ಕಂಡೀಷನನ್ನು ನೋಡ್ತಾ ಇದ್ದೀರಾ. ಯಾವುದೇ ಬೇಕ್ರಿ ಆಗಲಿ ಇಷ್ಟು ನೀಟ್ನೆಸ್ ಇರಲ್ಲ. ಯಾಕಂದರೆ ನಾವು ಮುಳಬಾಗಿಲು ತಾಲೂಕಲ್ಲಿ ನೋಡಿದ್ದೀವಿ ಈ ಯಾವ ರೀತಿ ಹೈಜೀನಿಕ್ ಇದೆ. ಹೈಜೀನಿಕ್ ತುಂಬ ಇಂಪಾರ್ಟೆಂಟು ಇವತ್ತಿನ ದಿವಸ. ಯಾಕಂದರೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಅಂತ ಹೇಳ್ಬಿಟ್ಟು ಸೊಸೈಟಿಯಲ್ಲಿ ಒಂದು ಮೆಸೇಜ್ ಆಗುತ್ತೆ. ಯಾಕಂದರೆ ಹೆಲ್ತಿ ಫುಡ್ ತಿಂದರೆ ಹೆಲ್ತಿಯಾಗಿರ್ತೀವಿ. ತಾವೆಲ್ಲರೂ ನೋಡಿದ್ದೀರಾ. ಈಗಾಗಲೇ ನಾವು ಮುಳಬಾಗಿಲು ತಾಲೂಕಲ್ಲಿ ಇದು ಫಸ್ಟು ಟೈಮು ಕೇಕ್ ಬಾಯ್ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯ ಸುದ್ದಿ, ಖುಷಿದು ವಾತಾವರಣ. ನಮ್ಮನ್ನು ಸಹ ನಮ್ಮ ಓನರ್ ಆದಂತಹ ಸಂತೋಷ್ ಅವರು ಇಲ್ಲಿ ಕರೆಸಿ ನಮ್ಮನ್ನು ಸನ್ಮಾನಿಸಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಮುಳಬಾಗಿಲು ಟೌನಿನ ಜನ ಎಲ್ಲ ಸೇರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಾನು ಮುಳಬಾಗಿಲು ಟೌನಿನ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಒಂದು ತಮ್ಮ ಮಕ್ಕಳಿಗಾಗಲಿ ತಮ್ಮ ಎಲ್ಲ ಫ್ಯಾಮಿಲೀಸ್ ಎಲ್ಲ ತಾವೆಲ್ಲರೂ ಒಂದು ವಿಸಿಟ್ ಕೊಡಿ. ಯಾಕಂದರೆ ಹೈಜೀನಿಕ್ ಇದೆ, ಬಿಸ್ಕೆಟ್ಸ್ ಆಗಲಿ ಕೇಕ್ಸ್ ಆಗಲಿ ಒಳ್ಳೆ ಹೆಲ್ತಿ ಫುಡ್ ಆಗಿದೆ ಅಂತ ಹೇಳ್ತಾ ತಾವೆಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕಂತ ಹೇಳ್ಬಿಟ್ಟು ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ನಗರದಲ್ಲಿ ಮುನಗಂಟಪಳ್ಳ ಸರ್ಕಲ್ಲು ಹಾಗೂ ಬಜಾರು ಬೀದಿ ಇವತ್ತು ಕೇಕ್ ಬಾಯ್ ಅಂತ ಹೇಳಿಬಿಟ್ಟು ತುಂಬ ಅದ್ಧೂರಿಯಿಂದ ಈ ಒಂದು ಪ್ರಾರಂಭೋತ್ಸವವಾಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ಬೇಕ್ರಿಗಳಿದ್ದು ಈ ಒಂದು ಕೇಕ್ ಬಾಯಲ್ಲಿ ವಿಶೇಷತೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಕೇಕ್ ಬಾಯ್ನ ಮಾಲೀಕರು ಜನರಿಗೆ ಸಿಹಿ ಸುದ್ದಿ ಕೊಡೋದ್ರ ಮುಖಾಂತರ ಇವತ್ತು ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ಹಲವಾರು ಜನ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೊತಾರೆ. ಆದರೆ ವಿಶೇಷತೆಯಲ್ಲಿ ಕೇಕ್ ಬಾಯ್ ಈ ಒಂದು ಶಾಪ್ನಲ್ಲಿ ಒಳ್ಳೆ ರೀತಿಯಲ್ಲಿ ಆವಾಗಲೇ ನಯಜನ ಹೇಳ್ದಂಗೆ ಆರೋಗ್ಯವೇ ಮಹಾಭಾಗ್ಯ, ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಯಾವುದನ್ನು ಒಂದು ಕೇಕ್ ತೊಗೋಬೇಕು, ಯಾವ್ದು ತೊಗೋಬಾರ್ದು ಅನ್ನೋದನ್ನು ನಮಗೆ ಬಿಟ್ಟಿದ್ದು. ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಕೇಕ್ ಬಾಯ್ ವಿಧವಾದ ಕೇಕ್ಗಳನ್ನು ನೀವು ಎಷ್ಟು ಕೆ ಜಿ ಹೇಳಿದ್ರೂ ಕೂಡ ಅಷ್ಟು ಕೆ ಜಿಗಳು ಕೂಡ ಒಂದು ಶುಭ ಸಮಾರಂಭಗಳಿಗೆ, ಒಂದು ಮನೆ ಗೃಹಪ್ರವೇಶಗಳಿಗಾಗಿರ್ಬೋದು, ಮದುವೆಗಳಿಗಾಗಿರ್ಬೋದು, ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು, ಅಷ್ಟು ಕೆ ಜಿಯನ್ನು ವಿವಿಧಾದ ಒಂದು ಕೇಕ್ಗಳನ್ನು ಇಲ್ಲಿ ಮಾಡಿಕೊಡ್ತಾರೆ ಕೇಕ್ ಬಾಯ್ ಒಂದು ಬೇಕ್ರಿಯಲ್ಲಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾರಂಭೋತ್ಸವದಲ್ಲಿ ಇವತ್ತು ಒಳ್ಳೆಯ ದಿವಸ. ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಬ್ರಾಂಚನ್ನು ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೂಡ ಪ್ರಾರಂಭ ಮಾಡಲಿ ಅಂತ ನಾವು ಮನಸ್ಫೂರ್ತಿಯಾಗಿ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ, ಈ ಒಂದು ಮಾಲೀಕರಾಗಿರೋ ಸಂತೋಷ್ ಅಣ್ಣನವರು ಮತ್ತು ನಮ್ಮ ಜನಪ್ರಿಯ ನಾಯಕರು, ನಮಗೆಲ್ಲರೂ ಕೂಡ ಯುವಕರಿಗೆ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಕಲ್ಲುಪಲ್ಲಿ ಸತೀಶ್ ಅಣ್ಣನವರು ಮತ್ತು ನಮ್ಮ ಎಲ್ಲ ನಗರಸಭೆ ಮಾಜಿ ಸದಸ್ಯರೆಲ್ಲರೂ ಕೂಡ ಹಿರಿಯರು ಕಿರಿಯರು, ಈ ಒಂದು ಬೇಕ್ರಿಯ ಎಲ್ಲ ಮಾಲೀಕರು ಮತ್ತು ಎಲ್ಲ ಒಂದು ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನಮ್ಮ ಮುಳಬಾಗಿಲು ತಾಲೂಕಿನ ಜನ ಎಲ್ಲ ಈ ಒಂದು ಕೇಕ್ ಬಾಯ್ಗೆ ಬೇಕ್ರಿಗೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ಕೊಟ್ಟು ಇದು ಆಶೀರ್ವದಿಸಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ನಯಾಜಣ್ಣವರು ಎಲ್ಲರೂ ಕೂಡ ಸೇರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.